ಫ್ರೆಂಡ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ 3395 ಪೋಸ್ಟ್ಗೆ ಆನ್ಲೈನಲ್ಲಿ ಅರ್ಜಿ ಯಾವ ರೀತಿ ಹಾಕೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗುವಂಥ ದಾಖಲಾತಿಗಳು SSLC PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ಮು ಮತ್ತು ಫೋಟೋ, ಸಿಗ್ನೇಚರ್, ಇಮೇಲ್ ID, ಫೋನ್ ನಂಬರು. ಕನ್ನಡ ಮಾಧ್ಯಮ ರೂರಲ್ ಎಲಿಜಿಬಲ್ ಇದ್ದರೆ ಕನ್ನಡ ಮಾಧ್ಯಮ ರೂರಲ್ ಎಲಿಜಿಬಲ್ ಬೇಕಾಗುತ್ತೆ. ಮತ್ತು SC ST ಆಗಿದ್ದರೆ ಸಪ್ರೇಟ್, ಈಗ ಹೊಸದಾಗಿ ಒಳ ಮೀಸಲಾತಿ ಏನೇನು ಬಂದಿದೆ ಆ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ತೊಗೋಬೇಕಾಗತ್ತೆ. ಸೊ ಯಾವ ರೀತಿ ಓಪನ್ ಮಾಡೋದು ಅಂತ ನಿಮಗೆ ಒನ್ ಬೈ ಒನ್ ಸ್ಟೆಪ್ ನೋಡ್ಕೊಂಡು ಬನ್ನಿ. ಈ ರೀತಿ ಓಪನ್ ಮಾಡಿದ ನಂತರ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆಯಲ್ಲ, RPS, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು HK ಅಂತಿದೆ, ಹೈದರಾಬಾದ್ ಕರ್ನಾಟಕ. ಇದು RPS ಹೈದರಾಬಾದ್ ಕರ್ನಾಟಕ ಬಿಟ್ಟು ಮಿಕ್ಕಿದ್ದು. ಸೊ ಇಲ್ಲಿ ನಿಮಗೆ SSLC ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನೀವು. ಸೊ SSLC ರಿಜಿಸ್ಟರ್ ಎಂಟ್ರಿ ಮಾಡಿದ ನಂತರ ನಿಮಗೆ ಬೋರ್ಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟೇಟ್ ಬೋರ್ಡ್ ಆದರೆ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಒಂದು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಒಂದು OTPನ ತಗೊಳ್ಳಿ. ಸೊ OTP ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಆಧಾರ್ ನಂಬರು ಎಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಮತ್ತು ತಂದೆ ಹೆಸರು, ತಾಯಿ ಹೆಸರನ್ನು ಇಲ್ಲಿ ಡೀಟೇಲ್ಸ್ ಆಗಿ ಫೆಚ್ ಆಗುತ್ತೆ. ನಿಮಗೆ ಇಲ್ಲಿ ಯಾವ ಡಿಸ್ಟಿಕ್ಕಿಗೆ ನೀವು ಅಪ್ಲೈ ಮಾಡ್ತೀರಾ ಪೋಸ್ಟಿಂಗ್ನ, ಸೊ ಎಲ್ಲ ಡಿಸ್ಟಿಕ್ಕಿಗೂ ಪೋಸ್ಟಿಂಗ್ ಇರುತ್ತೆ. ಸೊ ಈಗ ನಿಮಗೆ ಯಾವ್ಯಾವ ಡಿಸ್ಟಿಕಲ್ಲಿ ಏನೇನು ಪೋಸ್ಟಿಂಗ್ ಇದೆ ಅಂತ ಗೊತ್ತಿಲ್ಲ. ಸೊ ಅದರಿಂದ ನಾನು ನಿಮಗೆ ಯಾವ ರೀತಿ ನೋಡೋದು ಅಂತ ತಿಳ್ಕೊಡ್ತೀನಿ. ಮಾಮೂಲಿ ವೆಬ್ ಬ್ರೌಸರ್ಗೆ ಬಂದು KE ಅಂತ ಸರ್ಚ್ ಮಾಡಿ, ನಂತರ ನಿಮಗಿಲ್ಲಿ ಮುಂಚೆ ಓಪನ್ ಮಾಡಿರಲಿಲ್ಲ ಅದೇ ರೀತಿ ಓಪನ್ ಮಾಡಿ, ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಮತ್ತು ಯಾವ ಕ್ಯಾಸ್ಟಿಗೆ ಎಷ್ಟು ಪೋಸ್ಟು, ಲೇಡೀಸ್ಗೆ ಎಷ್ಟು, ಜೆಂಟ್ಸ್ಗೆ ಎಷ್ಟು, ಇದೆಲ್ಲ ವಿವರವಾಗಿ ಇರುತ್ತೆ. ಸೊ ಈ ರೀತಿ PDF ಕ್ಲಿಯರಾಗಿ ನೋಡಿಕೊಂಡು ನಿಮಗೆ ಯಾವುದು ಅವಶ್ಯಕತೆ ಇರುತ್ತೆ ಅದನ್ನು ಮೀನ್ಸ್ ಆ ಡಿಸ್ಟಿಕ್ಕಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಹೈದರಾಬಾದ್ ಕರ್ನಾಟಕದವರಿಗೆ ನಾನಿವಾಗ ನಿಮಗೆ ಬೆಂಗಳೂರು ನಗರ ಅಂತ ಆ ಡಿಸ್ಟಿಕಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ, ಲೇಡೀಸ್ಗೆ ಎಷ್ಟು, ಜೆಂಟ್ಸ್ಗೆ ಎಷ್ಟು, ಅದೆಲ್ಲನೂ ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಸ್ಕ್ರೋಲ್ ಮಾಡ್ತಾ ಬಂದರೆ ಮೈಸೂರು ನಗರ. ಸೊ ಇಲ್ಲಿ ಟೋಟ್ಲು 46 ಪೋಸ್ಟ್ ಇದೆ, ಲೇಡೀಸ್ಗೆ 16 ಪೋಸ್ಟ್ ಇದೆ. ಸೊ ಇದನ್ನು ನೀವು ಡೀಟೇಲ್ಡಾಗಿ ಒನ್ ಬೈ ಒನ್ ನೋಡ್ಕೊಂಡು ಬನ್ನಿ, ನಿಮ್ಮ ಕನ್ವೀನಿಯೆಂಟ್ ಎಲ್ಲ ಅನಿಸುತ್ತೆ ಅಲ್ಲಿ. ಸೊ ಇಲ್ಲಿ ಜಾಸ್ತಿ ಯಾವ ಡಿಸ್ಟಿಕಲ್ಲಿ ವೇಕೆನ್ಸಿ ಇದೆ ಅಂತ ಅನ್ನೋದಾದರೆ ಬೆಂಗಳೂರು ಸಿಟಿಯಲ್ಲಿ ನಿಮಗೆ ಜಾಸ್ತಿ ಪೋಸ್ಟಿಂಗ್ಸ್ ಇರುತ್ತೆ. ಸೊ ನೀವು ಇಲ್ಲಿ ಕ್ಯಾಸ್ಟ್ ಇನ್ಕ್ಲೂಡಿಂಗ್ ಕ್ಯಾಸ್ಟು, ಕನ್ನಡ ಮಾಧ್ಯಮ ರೂರಲ್ ಎಲ್ಲನೂ ನೋಡಿಕೊಂಡು ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಸೊ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಡೀಟೇಲ್ಡಾಗಿ ಈ PDF ಕಂಪ್ಲೀಟಾಗಿ ನೋಡಿಕೊಂಡು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಸೊ ಅದರಿಂದ ನಿಮಗೆ PDF ವ್ಯೂ ಮಾಡಿ ಮ್ಯಾಕ್ಸಿಮಮ್ ಎಲ್ಲನೂ ತೋರಿಸ್ತಾ ಇದ್ದೀನಿ. ಸೊ ಅದರಿಂದ ಇವಾಗ ನಾನು ಬೆಂಗಳೂರು ನಗರನ ಸೆಲೆಕ್ಟ್ ಮಾಡಿಕೊಂಡು, ಸೊ ಬೆಂಗಳೂರು ನಗರಕ್ಕೆ ಅರ್ಜಿ ಹಾಕ್ತಿರೋದ್ರಿಂದ ನಾನಿವಾಗ ಮತ್ತೆ ಅರ್ಜಿ ಹಾಕೋ ಹತ್ರ ಬಂದು ಮತ್ತೆ ಇಲ್ಲಿ ಬೆಂಗಳೂರು ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ಜೆಂಡರ್ ಮೇಲ ಫೀಮೇಲ್ ಅಂತ ಇರುತ್ತೆ. ಸೊ ಅದು ಯಾವುದಿರುತ್ತೆ ಮೇಲ ಫೀಮೇಲ್ ಅದು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. SC ST 2A 2B 3A 3B ಅಥವಾ ಯಾವುದೂ ಇಲ್ಲ ಅಂದರೆ ಜನರಲ್ ಮೆರಿಟ್ ಥ್ರೂನು ಹಾಕ್ಬೋದು. ಸೊ ನೀವು SC ST ಆಗಿದ್ದರೆ ನೀವೀಗ ಒಳ ಮೀಸಲಾತಿ ಏನು ಬಿಟ್ಟಿದ್ದಾರೆ ಸೊ ಅದನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಸೊ ಹಳೆ ಕ್ಯಾಸ್ಟ್ ಇದ್ದರೆ ಹಳೆ ಕ್ಯಾಸ್ಟ್ ಇಲ್ಲಿ ತಗೊಳ್ಳಲ್ಲ. ಸೊ ಅದರಿಂದ ನೀವು SC ST ಅವರು ಹೊಸ ಕ್ಯಾಸ್ಟ್ ಒಳ ಮೀಸಲಾತಿ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಕ್ಯಾಟಗರಿ 2Aನ ಸೆಲೆಕ್ಟ್ ಮಾಡಿದ್ದೀನಿ. ಸೊ RD ನಂಬರ್ನ ಎಂಟ್ರಿ ಮಾಡಿದ್ರೆ ನಿಮಗೆ ಹೆಸರು, ತಂದೆ ಹೆಸರು,
ಯಾವ ಪ್ರವರ್ಗ ಮತ್ತು ಎಲ್ಲನೂ ತೋರಿಸುತ್ತೆ. ಸೊ ಅದಾದ ನಂತರ ನಿಮ್ಮ ಕಂಪ್ಲೀಟ್ ಅಡ್ರೆಸ್ಸನ್ನು ನೀವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಎಂಟ್ರಿ ಮಾಡ್ಕೊಂಡ ನಂತರ ನಿಮ್ಮ ಸ್ಟೇಟು, ಡಿಸ್ಟಿಕ್ಕು, ತಾಲೂಕನ್ನು ಎಂಟ್ರಿ ಮಾಡಿಕೊಂಡು ನಂತರ ಪಿನ್ ಕೋಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಂಟ್ರಿ ಮಾಡ್ಕೊಂಡಿದ ನಂತರ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಎಸ್ ಕೊಡಿ. ಇಲ್ಲ ಅಂತಂದರೆ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಡಿಫ್ರೆನ್ಸ್ ಇದ್ದರೆ ನೋ ಅಂತಲೇ ಟಿಕ್ ಮಾಡಿ. ಪ್ರೆಸೆಂಟ್ ಬೇರೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಕೊಡಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಮತ್ತು ಇಮೇಲ್ ಐ ಡಿನ ಎಂಟ್ರಿ ಮಾಡ್ಕೊಳ್ಳಿ. ಸೊ ನೀವು ಇದು ಹುಷಾರಾಗಿ ಎಂಟ್ರಿ ಮಾಡಬೇಕು. ಯಾಕಪ್ಪ ಅಂತಂದರೆ ನಿಮಗೆ ಈ ಫ್ಯೂಚರಲ್ಲಿ ಏನೇ ಇನ್ಫಾರ್ಮೇಷನ್ ಇದ್ರೂ ಮೊಬೈಲ್ಗೆ ಅಥವಾ ಮೇಲಿಗೆ ಕಳಿಸ್ಕೊಡ್ತಾರೆ. ಸೊ ಅದರಿಂದ ನೀವು ಕೇರ್ಫುಲ್ಲಾಗಿ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿನ ಎಂಟ್ರಿ ಮಾಡ್ಕೊಳ್ಳಿ. ಸೊ 11th ಇಮೇಲ್ ಐ ಡಿ ಎಂಟ್ರಿ ಆದಮೇಲೆ 11A 11B ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿ ಆಗುತ್ತೆ. ಸೊ ಇವಾಗ ನಾನು ನಿಮಗೆ 12 ತೋರಿಸ್ತಾ ಇದ್ದೀನಿ. ಆರ್ ಯು ಮ್ಯಾರಿಡ್ ಅನ್ನೋದು. ಸೊ ನೀವು ಮದುವೆ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ ಎಲಿಜಿಬಲ್ ಇದ್ದರೆ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತಲೇ ಇರುತ್ತೆ. ಸೊ ಹಂಗೆ ಬಿಡಿ, ಏನು ತೊಂದರೆ ಇಲ್ಲ. ಇನ್ನು ಅದೇ ರೀತಿ ಯೋಜನಾ ನಿರಾಶ್ರಿತರು, ಮಾಜಿ ಸೈನಿಕರು ಆಗಿದ್ದರೆ ಸೊ ಅದು ಏನು ಎಲಿಜಿಬಲ್ ಇರ್ತೀರ ಅದನ್ನು ಕೊಡಿ. ನಂತರ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್ ಅಂತ ಇರುತ್ತೆ. ಸೊ ಸೆಕೆಂಡ್ ಪಿ ಯು ಸಿ ಆಗಿದ್ರೆ ಸೆಕೆಂಡ್ ಪಿ ಯು ಸಿ ಕೊಡಿ. ಇನ್ ಕೇಸ್ ಡಿಪ್ಲೊಮೊ ಆಗಿದ್ರೆ ಡಿಪ್ಲೊಮೊ, ಇದೇ ರೀತಿ ಬೇರೆ ಇದ್ದರೆ ಅದರ್ಸ್ ಅಂತ ಕೊಡಿ. ಸೊ ನಾನೀಗ ಪಿ ಯು ಸಿ ಆಗಿರೋದ್ರಿಂದ ಪಿ ಯು ಸಿನ ಸೆಲೆಕ್ಟ್ ಮಾಡಿಕೊಂಡು ನನ್ನ ಪಿ ಯು ಸಿ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊತೀನಿ. ಸೊ ಎಂಟ್ರಿ ಮಾಡಿದ ನಂತರ ಪಾಸಿಂಗ್ ಇಯರು ಮತ್ತು ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಮಂತಲ್ಲಿ ರಿಸಲ್ಟ್ ಬಂತು. ಸೊ ನಂದು 2024 ಮಾರ್ಚ್ ಮಂತಲ್ಲಿ ಬಂತು. ಸೊ ನಾನು ಏಪ್ರಿಲಿಂದ ಸೆಲೆಕ್ಟ್ ಮಾಡಿದ್ದೆ, ಸೊ ಅದರಿಂದ ತಗೊಂಡಿಲ್ಲ. ಸೊ ನಾನು ಇವಾಗ ಮಂತನ್ನು ಚೇಂಜ್ ಮಾಡ್ಕೊತೀನಿ, ಮಾರ್ಚ್ ಮಂತಲ್ಲಿ ರಿಸಲ್ಟ್ ಬಂದಿರೋದ್ರಿಂದ. ಸೊ ಇವಾಗ ನನ್ನ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಮತ್ತು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ, ಸೊ ಪರ್ಸೆಂಟೇಜ್ ಎಲ್ಲನೂ ತೋರಿಸುತ್ತೆ. ಸೊ ಇಲ್ಲಿ ನೆಕ್ಸ್ಟು ನೀವು ಪಿ ಯು ಸಿ ಪಾಸಾಗಿದ್ದು ಬೋರ್ಡ್ ನೇಮನ್ನು ಕೇಳುತ್ತೆ, ಯಾವ ಬೋರ್ಡ್ ಮುಖಾಂತರ ಅಂತ. ಸೊ ಇವಾಗ ನಾನು ಬೋರ್ಡನ್ನ ಹೆಸರನ್ನ ಎಂಟ್ರಿ ಮಾಡ್ಕೊತೀನಿ. ನಂತರ ಅದೇ ರೀತಿ 22, 23, 24, 25, 25, 26ನೇ ಕಾಲಮ್ ಏನಿದೆ ಅದು ನಿಮ್ಮ ಹೈಟ್ ಎಷ್ಟಿದೆ ಅನ್ನೋದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದಾದ ನಂತರ 27ರಲ್ಲಿ ಚೆಸ್ಟ್ ಎಷ್ಟಿದೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಿ. ನಂತರ ನೀವು 10th SSLC, PUC ಆರ್ ಎನಿ ಹೈಯರ್ ಲೆವೆಲಲ್ಲಿ ಕನ್ನಡ ಸಬ್ಜೆಕ್ಟನ್ನ ಓದಿದ್ದೀರಾ ಅಂತ ಕೇಳುತ್ತೆ. ಹೌದು ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. 10th PUC ಡಿಗ್ರಿ ಯಾವುದ್ರಲ್ಲಾದರೂ ಸರಿ ಕನ್ನಡ ಲ್ಯಾಂಗ್ವೇಜನ್ನು ನೀವು ಸ್ಟಡಿ ಮಾಡಿರಬೇಕು. ಸೊ ಅದಾದ ನಂತರ ನೀವು ಕನ್ನಡ ಕಂಪಲ್ಸರಿ ಎಕ್ಸಾಮ್ ಈ ಮುಂಚೆ KE ಅವರಾಗಲಿ ಅಥವಾ KPSC ಅವರಾಗಲಿ ಯಾರಾದರೂ ನಡೆಸಿದಾಗ ಅದರಲ್ಲಿ ಎಕ್ಸಾಮ್ ಬರೆದು ಅದರಲ್ಲಿ ಪಾಸಾಗಿರ್ತೀರ. ಸೊ ಆ ಪಾಸಾಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟು ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟಿದೆ ಅದನ್ನು ನೋಡಿಕೊಂಡು ಇನ್ಕಮನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಂಟ್ರಿ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ಟಿಕ್ ಬಾಕ್ಸ್ ಬರುತ್ತೆ. ಸೊ ಆ ಟಿಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಒಂದು ಸಲ ಪ್ರಿವ್ಯೂ ಮಾಡ್ಕೊಳ್ಳಿ. ಸೊ ಪ್ರಿವ್ಯೂ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಡೀಟೇಲ್ಡಾಗಿ ಸಬ್ಮಿಟ್ ಕೊಡೋದಕ್ಕಿಂತ ಮುಂಚೆ ಎಲ್ಲ ಸರಿ ಇದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನಾನಿವಾಗ 1 by 1 ಚೆಕ್ ಮಾಡ್ಕೊತಿದ್ದೀನಿ. ಸೊ ಚೆಕ್ ಮಾಡ್ಕೊಂಡಿದ ನಂತರ ನಮಗೆ ಇಲ್ಲಿ ಬೋರ್ಡ್ ನೇಮ್ನ ನಾನು ಮಿಸ್ಮ್ಯಾಚ್ ಮಾಡಿರ್ತೀನಿ. ನಾನು SSLC ಬೋರ್ಡನ್ನು ಎಂಟ್ರಿ ಮಾಡಿರ್ತೀನಿ, KSEEB ಅದನ್ನು ಎಂಟ್ರಿ ಮಾಡಿರ್ತೀನಿ. ಆ್ಯಕ್ಚುಲಿ PUCಗೆ ಆ ಥರ ಬರಲ್ಲ, KSEAB ಅಂತ ಬರುತ್ತೆ, ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಅಥಾರಿಟಿ ಬೋರ್ಡ್ ಅಂತ ಬರುತ್ತೆ. SSLC ಅವ್ರಿಗೆ ಕರ್ನಾಟಕ ಸ್ಟೇಟ್ ಎಕ್ಸಾಮ್ ಸಮಥಿಂಗ್ ಆ ಥರ ಏನೋ ಬರುತ್ತೆ. ಸೊ ಅದರಿಂದ ನಾನು PUC ಬೋರ್ಡ್ ಬಂದು KSEAB ಅಂತ ಇರುತ್ತೆ. ಸೊ ಅದರಿಂದ ನಾನಿವಾಗ ಎಡಿಟ್ ಅನ್ನೋ ಆಪ್ಷನ್ನ ತಗೊಂಡು ಎಡಿಟನ್ನು ಮಾಡ್ತೀನಿ ಈಗ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ 1 by 1, ಯಾಕಂದರೆ ಮತ್ತೆ ಎಡಿಟ್ ಮಾಡೋ ಆಪ್ಷನ್ ಇರಲ್ಲ. ಸೊ ಅದರಿಂದ ನಾನು ನಿಧಾನಕ್ಕೆ 1 by 1 ಚೆಕ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ನನಗಿವಾಗ ಇಲ್ಲಿ
ಬೋರ್ಡು ಮಿಸ್ಮ್ಯಾಚ್ ಆಗಿರೋದ್ರಿಂದ ಮೀನ್ಸ್ ತಪ್ಪಾಗಿ ಎಂಟ್ರಿ ಮಾಡಿರೋದ್ರಿಂದ ಸೊ ನಾನು ಬ್ಯಾಕ್ ಬಂದು ಎಡಿಟ್ ಆಪ್ಷನ್ನ ತಗೊತೀನಿ. ಎಡಿಟ್ ಆಪ್ಷನ್ನ ತಗೊಂಡು ಬ್ಯಾಕ್ ಬಂದು ಅದನ್ನು ಸರಿ ಮಾಡ್ಕೊತೀನಿ. ಯಾಕಿಷ್ಟು ಲೇಟ್ ಆಗ್ತಿದೆಯಪ್ಪ ಅಂತ ಅಂದರೆ ನಾನು 1 ಬೈ 1 ನೀಟಾಗಿ ಚೆಕ್ ಮಾಡಿಕೊಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ. ಯಾಕಂದರೆ ಮತ್ತೆ ಇದನ್ನು ತಪ್ಪಾದರೆ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇರಲ್ಲ. ಸೊ ಅದರಿಂದ ಕೇರ್ಫುಲ್ಲಾಗಿ 1 ಬೈ 1 ಚೆಕ್ ಮಾಡ್ಕೊಳ್ಳಿ. ಸೊ ನನಗೀಗ ಇಲ್ಲಿ ಬೋರ್ಡ್ ನೇಮ್ ಮಿಸ್ಮ್ಯಾಚ್ ಆಗಿದೆ. ಸೊ ಅದರಿಂದ ಎಡಿಟ್ ಆಪ್ಷನ್ನ ತಗೊಂಡು ಬೋರ್ಡ್ನ ತಿದ್ದುಪಡಿ ಮಾಡ್ತೀನಿ. ಸೊ ಈಗ ಅದು ಬಿಟ್ಟರೆ ಇನ್ನೇನು ತಪ್ಪಿಲ್ಲ. ಸೊ ಅದರಿಂದ ನಾನು ಎಡಿಟ್ ಅನ್ನೋ ಆಪ್ಷನ್ನ ತಗೊಂಡು ಈಗ ಬೋರ್ಡು KSEAB ಅಂತ ಟೈಪ್ ಮಾಡಿ ಸೊ ಮಾಡಿದ ನಂತರ ಇಲ್ಲಿ ಮತ್ತೆ ಪ್ರಿವ್ಯೂನ ತಗೊಂಡು ಸೊ ಎಲ್ಲ ಸರಿ ಇದೆ ಅಂತ ಇನ್ನೊಂದು ಸಲ ಚೆಕ್ ಮಾಡಿ. ಸೊ ಎಲ್ಲ ಸರಿ ಇದ್ದರೆ ಸ್ವಲ್ಪ ಕೆಳಗಡೆ ಬಂದು ಕ್ಯಾಪ್ಷನ್ನ ಎಂಟ್ರಿ ಮಾಡಿ. ಸೊ ಕ್ಯಾಪ್ಷನ್ ನಂಬರ್ನ ಎಂಟ್ರಿ ಮಾಡಿದ ನಂತರ ನೀವಿಲ್ಲಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ID ಜನ್ರೇಟ್ ಆಗುತ್ತೆ. ಸೊ ಈ IDನ ನೀವು ಪ್ರಿಂಟ್ ತೊಗೊಂಡು ಇಟ್ಕೊಂಬಿಡಿ. ಸೊ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಸರಿ ಆಗುತ್ತೆ. ಸೊ ಪ್ರಿಂಟ್ ತೊಗೊಂಡಿದ ನಂತರ ಗೋ ಟು ಹೋಮ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತ ಇದೆಯಲ್ಲ ಅದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ID ಏನು ಜನ್ರೇಟ್ ಆಗಿತ್ತೋ ಅಪ್ಲಿಕೇಶನ್ IDನ ಎಂಟ್ರಿ ಮಾಡಿಕೊಂಡು ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ನಂತರ ಸೊ ಎಂಟ್ರಿ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ID
ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಬರುತ್ತೆ. ಸೊ ನಾನು ಮುಂಚೆನೇ ಫೋಟೋನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಫೋಟೋ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೋಬೇಕಾದ್ರೆ ಲೆಟರ್ಸ್ ಬಂದು ನಿಮಗೆ 10 ಲೆಟರ್ಸ್ ಒಳಗೆ ನೀವು ಹೆಸರನ್ನ ಕೊಡ್ಕೋಬೇಕಾಗುತ್ತೆ ಫೈಲ್ ನೇಮ. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಇಲ್ಲಿ ತಗೊಳ್ಳಲ್ಲ, ಅದು ಲೆಂತಿ ಅಂತ ತೋರಿಸುತ್ತೆ. ಸೊ ನಾನು ಇವಾಗ ಫೋಟೋನ ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಂಡು 10 ಲೆಟರ್ ಒಳಗಡೆ ಹೆಸರನ್ನ ಸೇವ್ ಮಾಡ್ಕೊಂಡಿದ್ದೀನಿ ಫೈಲ್ ನೇಮು. ಸೊ ಫೋಟೋ ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊತೀನಿ. ಸೊ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಸೇವ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಆ ಸೇವ್ ಅನ್ನೋ ಆಪ್ಷನ್ನ ಕೊಟ್ಟು ನಂತರ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಓಕೆ ಕೊಟ್ಟು ನಂತರ ನೀವೀಗ ಪೇಮೆಂಟ್ನ ಮಾಡಬೇಕಾಗತ್ತೆ. ಸೊ ಫೀಸ್ ಪೇಮೆಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ಐ ಡಿನ ಎಂಟ್ರಿ ಮಾಡಿ. ಅಪ್ಲಿಕೇಶನ್ ಐ ಡಿ ಎಂಟ್ರಿ ಮಾಡಿದ ನಂತರ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ತುಂಬ ಆಪ್ಷನ್ಸ್ ಬರುತ್ತೆ. ಕಾರ್ಡ್ಸ್, ನೆಟ್ ಬ್ಯಾಂಕಿಂಗ್, RTGS, UPI, ವ್ಯಾಲೆಟ್ ಅಂತ. ಸೊ ನಾನು ಇವಾಗ ಇಲ್ಲಿ ಫೋನ್ಪೇ ಥ್ರೂ ಪೇಮೆಂಟ್ ಮಾಡ್ತಿರೋದ್ರಿಂದ UPIನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ UPI ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಈ ರೀತಿ QR ಕೋಡ್ ಓಪನ್ ಆಗುತ್ತೆ. ಸೊ QR ಕೋಡ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು, ಅಥವಾ ನಿಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದಿರುತ್ತೆ ಯಾವುದ್ರ ಥ್ರೂ ಬೇಕಾದ್ರೂ ನೀವು ಪೇಮೆಂಟನ್ನು ಮಾಡ್ಬೋದು. ಸೊ ನಾನಿವಾಗ UPI ಮೂಲಕ ಪೇಮೆಂಟ್ನ ಮಾಡ್ತಾಯಿದ್ದೀನಿ, ಫೋನ್ಪೇ ಮೂಲಕ. ಸೊ ಈ ರೀತಿ ಸ್ಕ್ಯಾನರ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಪೇಮೆಂಟ್ನ ಮಾಡಿ. ಪೇಮೆಂಟ್ ಮಾಡಿದ್ರ ನಂತರ ಒಂದು ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಗುತ್ತೆ. ಸೊ ಅಕ್ನಾಲೆಜ್ಮೆಂಟ್ನ ನೀವು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಒಂದು ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ. ಸೊ ಇನ್ ಕೇಸ್ ಏನಾದ್ರೂ ಮುಂದೆ ಪ್ರಾಬ್ಲಮ್ ಆದಾಗ ಇದು ಟ್ರಾನ್ಸಾಕ್ಷನ್ ಐ ಡಿ ಅದೆಲ್ಲನೂ ನೀವು ರೆಫರೆನ್ಸ್ಗೋಸ್ಕರ ಇಟ್ಕೋಬೇಕಾಗತ್ತೆ. ಸೊ ಪ್ರಿಂಟ್ ತೊಗೊಂಡಿದ ನಂತರ ಹೋಮ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಹೋಮ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಪೇಮೆಂಟ್ ಸ್ಟೇಟಸ್ನ ಒಂದ್ಸಲ ನಿಮ್ಮ ಕನ್ಫರ್ಮೇಷನ್ಗೋಸ್ಕರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ತೋರಿಸುತ್ತೆ. ಸೊ ಸರಿ ಇದ್ದರೆ, ಕೆಲವು ಟೈಮ್ ಪೇಮೆಂಟ್ ಫೇಲ್ ಆಗಿದರೆ ಈ ಆಪ್ಷನ್ ಬರಲ್ಲ. ಸೊ ಇದೆಲ್ಲ ಆದ ನಂತರ ನೀವು ಪ್ರಿಂಟ್ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡಿಕೊಂಡು ನೀವೇನು ಅರ್ಜಿ ಹಾಕಿದ್ರೆ ಅದನ್ನು ಪ್ರಿಂಟ್ ತೊಗೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇಟ್ಕೋಬೇಕಾಗತ್ತೆ. ಸೊ ನಾನಿವಾಗ ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು PDF ಜನ್ರೇಟ್ ಆಗುತ್ತೆ. ಸೊ ಈ PDFನ ನೀವು ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ಪ್ರಿಂಟೌಟ್ ತೊಗೊಂಡು ಇಟ್ಕೋಬೇಕಾಗತ್ತೆ. ಸೊ ಇದಿಷ್ಟು ಆಗಿತ್ತು ಸಿವಿಲ್ ಪೊಲೀಸು 3395 ಪೋಸ್ಟ್ಗೆ ಯಾವ ರೀತಿ ಅರ್ಜಿ ಹಾಕೋದು ಅಂತ ತಿಳಿಸುವ ವಿಧಾನ. ಸೊ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.